ನನಗೆ ಗೊತ್ತು ಎಲ್ಲರೂ ಸಹ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರ ಮಾತುಗಳನ್ನ ಕೇಳಬೇಕು ಅಂತೇಳಿ ಬಹಳ ಉತ್ಸಾಹದಿಂದ ಉತ್ಸುಕತೆಯಿಂದ ಇದ್ದೇನೆ. ನಾನು ಏನು ಹೇಳಬೇಕು ಅನ್ನುವಂಥದ್ದು ಬಹುಶಃ ಈ ಪುಸ್ತಕದಲ್ಲಿ ಒಂದಿಷ್ಟು ಇದೆ. ಹಾಗಾಗಿ ನಾನು ಹೆಚ್ಚು ತೆಗೆದುಕೊಳ್ಳಿಕ್ಕೆ ಬಯಸೋದಿಲ್ಲ ಸಮಯ. ಆದರೆ ಈ ಸಂದರ್ಭದಲ್ಲಿ ನನ್ನ ಬದುಕಿಗೆ ಅಥವಾ ನನ್ನ ರಾಜಕೀಯ ಬದುಕಿಗೆ ಪ್ರೇರಣೆ ಆದಂಥವರು ನನಗೆ ಜನ್ಮ ಕೊಟ್ಟಂತ ನನ್ನ ತಂದೆ ಮತ್ತು ನನ್ನ ತಾಯಿ ಅವರನ್ನ ನೆನೆಸ್ತೇನೆ. ಸುಬ್ಬಯ್ಯನವರನ್ನ ಮತ್ತು ಲಕ್ಕಮ್ಮನವರನ್ನ ಇಬ್ಬರು ಹೆಬ್ಬೆಟ್ಟು ಹಾಕುವಂತ. ನಾನು ಅವರ ಒಬ್ಬನೇ ಮಗನಾಗಿದ್ದಂತ ಸಂದರ್ಭದಲ್ಲಿ ನಾನು ಏನೇ ಕೆಲಸ ಮಾಡಿದ್ರು ನನಗೆ ಪ್ರೋತ್ಸಾಹ ನೀಡ್ತಾ ಇದ್ರು. ನಾನು BSc ಓದ್ಲಿಕ್ಕೆ ಬಂದಾಗ ಮತ್ತೆ ನನಗೆ ಸಹಾಯ ಮಾಡಿದಂಥವ್ರು ನನ್ನ ಧರ್ಮಪತ್ನಿ ಆಗಿರುವಂತ ಡಾಕ್ಟರ್ KV ಮಂಜುಳಾರವರ ತಂದೆ ಸನ್ಮಾನ್ಯ ವೀರಣ್ಣವರು. ನನ್ನ ರಾಜಕೀಯ ಬದುಕಿನಲ್ಲಿ ಎರಡು ನನಗೆ ಶತ್ರುಗಳು ಅಂತೇಳಿ ಬಹುಶಃ ಚಿಕ್ಕ ವಯಸ್ಸಿನಿಂದಲೇ ನಾನು ತೀರ್ಮಾನ ಮಾಡಿಕೊಂಡಿದ್ದೆ. ಒಂದು ಭ್ರಷ್ಟಾಚಾರ, ಎರಡನೇದು ಜಾತೀಯವಾದ. ನನ್ನ ಬದುಕಿನಲ್ಲಿ ಜಾತೀಯವಾದಿಗಳನ್ನಾಗಲಿ ಮತ್ತು ಭ್ರಷ್ಟಾಚಾರ ಮಾಡತಕ್ಕಂಥವರನ್ನಾಗಲಿ ಎಂದೂ ಸಹ ಅವರ ಜೊತೆಯಲ್ಲಿ ರಾಜಿ ಮಾಡಿಕೊಳ್ಳುವ ಪ್ರಶ್ನೆ ಇಲ್ಲ, ಮಾಡಿಕೊಳ್ಳುವುದು ಇಲ್ಲ. ಬಹುಶಃ ನಾನು ಸಿದ್ಧಗಂಗಾ ಮಠದ ವಿದ್ಯಾರ್ಥಿ ಆಗದ ಇದ್ದಿದ್ರೆ ಅಥವಾ ನಾನು ವಕೀಲ ಆಗದ ಇದ್ದರೆ, ಇವೆರಡೂ ಆಗದ ಇದ್ದಿದ್ರೆ ಪ್ರಾಮಾಣಿಕವಾಗಿ ಹೇಳ್ತೇನೆ, ನಾನು ಒಬ್ಬ ನಕ್ಸಲೇಟ್ ಆಗ್ತಾ ಇದ್ದೆ. ಸಮಾಜದಲ್ಲಿ ಇರ್ತಕ್ಕಂಥ ಅನೇಕ ಸಮಸ್ಯೆಗಳನ್ನ ನೋಡಿದಾಗ ನೋವಾಗುತ್ತೆ. ಇದರ ವಿರುದ್ಧ ಧ್ವನಿ ಎತ್ತಬೇಕು ಅನ್ನುವಂತ ಸಿಟ್ಟು ಬರುತ್ತೆ. ನಾನು ಕೇಂದ್ರ ಕಾರಾಗೃಹದಲ್ಲಿ ಇಲ್ಲೇ ಪಕ್ಕದಲ್ಲಿ 1975ರಲ್ಲಿ ನನಗಿನ್ನ 18 ವರ್ಷ ಆಗಿರಲಿಲ್ಲ. ಆಗ ನನ್ನನ್ನು ಮೀಸಾಟೆಡ್ಡಿನಿ ಆಗಿ ತಂದಂತ ಸಂದರ್ಭದಲ್ಲಿ ಸಿಯಾಲ್ ಅಂತ ಹೇಳಿ ಒಬ್ಬರು SP ಇದ್ರು, ಇನ್ನೊಬ್ಬರು ಉಪಾಧ್ಯಾಯ ಅಂತ ಹೇಳಿ ಮ್ಯಾಜಿಸ್ಟ್ರೇಟ್ ಇದ್ರು. ಅವ್ರ ಮುಂದೆ ನನ್ನನ್ನ ಪ್ರೊಡ್ಯೂಸ್ ಮಾಡಿದಾಗ, ನೀನು ಇನ್ನ ಹುಡುಗನಪ್ಪ, ಓದು, ಲಾಯರ್ ಆಗು, ಇನ್ನೊಂದಾಗು, ಆಮೇಲೆ ರಾಜಕಾರಣ. ನಾನು ಅವ್ರಿಗೆ ಹೇಳಿದ್ರೆ, ನಿಮ್ದೆಲ್ಲ ಮುಗಿದಿದೆಯಲ್ಲ, ನೀವು ಇವತ್ತು ಈ ದೇಶದಲ್ಲಿ ನಡೀತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಇದು ಸರಿ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಿರೋದ್ರಿಂದ ನೀವು ರಾಜೀನಾಮೆ ಕೊಟ್ಟು ಬೀದಿಗೆ ಹೋಗಿ ನಾನು ಕಾಲೇಜಿಗೆ ಹೋಗ್ತೇನೆ ಅಂತ ಹೇಳಿದಂತ ಒಂದು ಸಂದರ್ಭ. ಆದ್ರೆ ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಿಕೆ ಬಯಸ್ತೇನೆ, ಬಹುಶಃ ನನ್ನ ರಾಜಕೀಯ ಬದುಕಿನಲ್ಲಿ ಪ್ರೇರಣೆ ಆದಂತಹ ವಿಚಾರಗಳು, ಒಂದು ಕಡೆ ಲೋಕನಾಯಕ ಜಯಪ್ರಕಾಶ್ ನಾರಾಯಣರವರು, ಇನ್ನೊಂದು ಕಡೆ ಈ ದೇಶದ ಮೇಲೆ ಅವತ್ತಿನ ಪರಿಸ್ಥಿತಿಯ ಹಿನ್ನೆಲೆಯಲ್ಲಿ ಯಾವ ತುರ್ತು ಪರಿಸ್ಥಿತಿಯನ್ನ ಜೂನ್ 25, 1975ರಲ್ಲಿ ಘೋಷಣೆ ಮಾಡಿದಂತಹ ಸಂದರ್ಭದಲ್ಲಿ ನನಗೆ ಸುಮಾರು 17 ತಿಂಗಳು 20 ದಿವಸಗಳ ಕಾಲ ಈ ಪಕ್ಕದಲ್ಲಿ ಇದ್ದಂತಹ ಜೈಲಿನಲ್ಲಿ ನನಗೆ ಸಿಕ್ಕಂತ ಟ್ರೈನಿಂಗ್, ಅದು ಮಧು ದಂಡವತೆ ಅವರು ಇರಬಹುದು, LK ಅದ್ವಾನಿ ಇರಬಹುದು, ಅಟಲ್ ಬಿಹಾರಿ ವಾಜಪೇಯಿ ಇರಬಹುದು, ಶ್ಯಾಮನಂದನ ಮಿಶ್ರಾ ಇರಬಹುದು, ದೇವೇಗೌಡ ಇರಬಹುದು, ರಾಮಕೃಷ್ಣ ಹೆಗಡೆ ಅವರು ಇರಬಹುದು, AK ಸುಬ್ಬಯ್ಯನವರು ಇರಬಹುದು. ಪ್ರತಿ ದಿವಸ 4 ರಿಂದ 5 ಗಂಟೆಯ ಮಧ್ಯೆ ಅನೇಕ ರಾಜಕೀಯ ವಿಚಾರಗಳ ಬಗ್ಗೆ ಅವರು ಬೋಧನೆ ಮಾಡ್ತಾ ಇದ್ರು ನಮ್ಮೆಲ್ಲರಿಗೂ ಸಹ. ಹಾಗೆಯೇ ಇವತ್ತೇನಾದರೂ ರಾಜಕೀಯ ಬದುಕಿನಲ್ಲಿ ಬದ್ಧತೆ ಮತ್ತು ಜನಪರವಾದಂತ ಕಾಳಜಿ ಇದ್ರೆ ಅವತ್ತು ಸಿಕ್ಕಿದಂತ ಪ್ರೇರಣೆ, ಅವತ್ತು ಸಿಕ್ಕಿದಂತ ಒಂದು ರೀತಿಯ ಟ್ರೈನಿಂಗ್ ಅಂತ ಹೇಳಿ ನಾನಂತೂ ಭಾವಿಸಿದ್ದೇನೆ. ಅದೇ ಸಂದರ್ಭದಲ್ಲಿ 1947ರ ಆಗಸ್ಟ್ 15
ಸ್ವಾತಂತ್ರ್ಯ ಬರಬೇಕಾದ್ರೆ ಆಗ ಇಂಗ್ಲೆಂಡ್ನಲ್ಲಿ ಅಟ್ಲೆ ಪ್ರೈಮ್ ಮಿನಿಸ್ಟರ್. ಚರ್ಚಿಲ್ ವಾಸ್ ಎ ಅಪೋಸಿಷನ್ ಪಾರ್ಟಿ ಲೀಡರ್. ಆಗ ಆ ಬಿಲ್ ಮೇಲೆ, ಇಂಡಿಯನ್ ಇಂಡಿಪೆಂಡೆನ್ಸ್ ಬಿಲ್ 1947 ಮೇಲೆ ಭಾಷಣ ಮಾಡಬೇಕಾದ್ರೆ ಯಾವ ವಿರೋಧ ಪಕ್ಷದ ನಾಯಕರಾಗಿದ್ದಂತ ಚರ್ಚಿಲ್ ರವರು, ಮೈ ಡಿಯರ್ ಸ್ಪೀಕರ್, ಬೈ ದಿಸ್ ಬಿಲ್ ಯು ಆರ್ ಗೋಯಿಂಗ್ ಟು ಹ್ಯಾಂಡ್ ಓವರ್ ದ ಪವರ್ ಟು ಇಂಡಿಯನ್ಸ್. ಅವ್ರು ಏನ್ ಹೇಳ್ತಾರೆ, ಯು ಆರ್ ಗೋಯಿಂಗ್ ಟು ಹ್ಯಾಂಡ್ ಓವರ್ ದಿಸ್ ದಟ್ ಗ್ರೇಟ್ ಕಂಟ್ರಿ ಇನ್ ಟು ದ ಹ್ಯಾಂಡ್ಸ್ ಆಫ್ ಥಗ್ಸ್, ಬ್ಲಾಕ್ ಮಾರ್ಕೆಟಿಯರ್ಸ್, ಥೀವ್ಸ್. ಈ ರೀತಿಯ ಪದಗಳನ್ನು ಬಳಸಿರ್ತಕ್ಕಂಥದ್ದು ನಾನು ಜೈಲಲ್ಲಿ ಓದಿದಾಗ ನನಗೆ ಈ ಮಗ ಇವನೇನಾದ್ರೂ ಸಿಕ್ಕಿದ್ರೆ ಗುಂಡೊಡಿಬೇಕು ಅನ್ನುವಂತ ಸಿಟ್ಟು ಅವತ್ತು ನನಗೆ ಬಂದಿತ್ತು. ಆದರೆ ಇವತ್ತಿನ ರಾಜಕೀಯ ವಿದ್ಯಮಾನಗಳನ್ನ ದೇಶದಲ್ಲಿ ನೋಡಿದ್ರೆ ಅವನಿಗೆ ಎಷ್ಟು ಕ್ಲಾರಿಟಿ ಇತ್ತು ಅನ್ನುವಂತ ಸಂದೇಶ ಅಥವಾ ಯಾವ ರೀತಿ ಇತ್ತು ಅನ್ನುವಂಥದ್ದು ನನಗೆ ಅನಿಸುತ್ತೆ. ಹಾಗಾಗಿ ನಾನು ಇಷ್ಟೇ ಹೆಚ್ಚು ಸಮಯ ತೆಗೆದುಕೊಳ್ಳಿಕ್ಕೆ ಹೋಗೋದಿಲ್ಲ. ಇವತ್ತು ದೇಶದ ರಾಜಕಾರಣದಲ್ಲಿ, ರಾಜ್ಯದ ರಾಜಕಾರಣದಲ್ಲಿ ಮೌಲ್ಯಾಧಾರಿತ ಬದ್ಧತೆಯ ರಾಜಕಾರಣಿಗಳ ಅವಶ್ಯಕತೆ ಇವತ್ತು ದೇಶದಲ್ಲಿ ಇದೆ. ಮೌಲ್ಯಾಧಾರಿತ ರಾಜಕಾರಣದ ಜೊತೆಗೆ ಜನಪರವಾದಂತ ಕಾಳಜಿ, ಭ್ರಷ್ಟಾಚಾರ ರಹಿತವಾದಂತ ಬದ್ಧತೆ ಇರ್ತಕ್ಕಂಥ ರಾಜಕಾರಣಿಗಳನ್ನ ಬೆಳೆಸ್ತಕ್ಕಂಥ ಅದಕ್ಕೆ ವ್ಯವಸ್ಥೆಯಲ್ಲಿ ನಮ್ಮ ಪಾರ್ಟಿ ಇರಬಹುದು, ಹಾಗೆ ಇನ್ನಿತರ ಪಾರ್ಟಿಗಳು ಸಹ ಬೆಳೆಸಿದಾಗ ಮಾತ್ರ ಯಾವ ದೇಶ ಇಡೀ ವಿಶ್ವದಲ್ಲೇ ತನ್ನದೇ ಆಗಿರ್ತಕ್ಕಂಥ ರಾಮಾಯಣ ಇರಬಹುದು, ಮಹಾಭಾರತ ಇರಬಹುದು, ಇನ್ನಿತರ ವಿಚಾರಗಳ ಮೂಲಕ ಯಾವ ವಿವೇಕಾನಂದರು ಚಿಕಾಗೋಗೆ ಹೋಗಿ ಮೈ ಡಿಯರ್ ಹಿಂದೂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ಡಿಯರ್ ಮುಸಲ್ಮಾನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್, ಮೈ ಡಿಯರ್ ಕ್ರಿಶ್ಚಿಯನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಅಂತ ಹೇಳಿಲ್ಲ. ಅವರ ಹೇಳಿದಂಥದ್ದು ಮೈ ಡಿಯರ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಆಫ್ ದಿಸ್ ಯೂನಿವರ್ಸಲ್ ಅಂತ ಹೇಳಿ. ಏನು ಅಂತ ಹೇಳಿದ್ರೆ, ವಿಶ್ವ ಮಾನವತ್ವವನ್ನ ಸಾರ್ತಂತ ಯಾವುದಾದ್ರೂ ಒಂದು ದೇಶ ಇದೆ ಈ ಪ್ರಪಂಚದಲ್ಲಿ ಇದ್ರೆ ಅದು ಭಾರತ. ಆ ವಿಶ್ವ ಮಾನವತ್ವವನ್ನ ಸಾರ್ತಕ್ಕಂಥ ನಾಯಕರುಗಳನ್ನ, ವ್ಯಕ್ತಿಗಳನ್ನ, ಸಮಾಜವನ್ನ ಸೃಷ್ಟಿ ಮಾಡತಕ್ಕಂಥದಕ್ಕೆ ಬಹುಶಃ ನಾವು ನೀವೆಲ್ಲರೂ ಸಹ ಬದ್ಧತೆಯನ್ನ ತೋರೋಣ ಅನ್ನುವಂತ ಮಾತನ್ನ ಹೇಳ್ತಾ, ಈ ಪುಸ್ತಕವನ್ನ ನನ್ನ ಮೇಲೆ ಇವರೇನು PhD ಮಾಡ್ತೀವಿ ಅಂತ ಹೇಳಿದಾಗ ಬೇಡ ಅಂತ ಹೇಳಿದೆ. ಸೊ ಅನೇಕ ಸಾರಿ ನನ್ನ ಮೇಲೆ ಒತ್ತಡ ತಂದಂತ ಸಂದರ್ಭದಲ್ಲಿ ಸೊ ಅವರ ಅಪೇಕ್ಷೆಯನ್ನ ಪರಿಗಣಿಸಿ ಆಯಿತು ಅಂತ ಹೇಳಿ ಬಹುಶಃ ಅನೇಕ ವಿಚಾರಗಳನ್ನ ಇವತ್ತು ಸಮಾಜ ಮುಂದೆ ಇಡ್ಲಿಕ್ಕೆ ಏನೋ ಅವರು ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಪ್ರಯತ್ನ ಆದಂತ ಶ್ರೀರಾಮುಲು ಮತ್ತು ಹಾಗೆ ವೀರೇಶ್ ಮತ್ತು ಅವತ್ತಿನ ನಿರಂಜನ್ ಯಾರು ವೈಸ್ ಚಾನ್ಸಲರ್ ಇದ್ರು ಇವರಿಗೆ ಮತ್ತು ಇದಕ್ಕೆ ಸಂಬಂಧಪಟ್ಟಂತ ಈಗಿನ ವೈಸ್ ಚಾನ್ಸಲರ್ ಇನ್ನಿತರಿಗೆ ಈ ಸಂದರ್ಭದಲ್ಲಿ ಅತ್ಯಂತ ಹೃದಯಪೂರ್ವಕವಾದಂತ ಧನ್ಯವಾದಗಳನ್ನು ಹೇಳಿ ನನ್ನ 4 ಮಾತನ್ನ ಮುಗಿಸ್ತೇನೆ. ಜೈ ಜೈ ಕರ್ನಾಟಕ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.